ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣನವರೇ, ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ MLC ಆದಂಥ ಅನಿಲ್ ಅಣ್ಣನವರೇ, ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ, ದಯವಿಟ್ಟು ಕ್ಷಮಿಸಬೇಕು, ಯಾವುದು ನನ್ನ ಹೆಸರು ಹೇಳಬೇಕಾಗಿಲ್ಲ, ಟೈಮ್ ಅಭಾವ ಇದೆ. ನಮಗೆ ಕೊತ್ತೂರು ಮಂಜಣ್ಣವರು ಎಲ್ಲ ರೀತಿಯೂ ಸಹಕಾರ ಇದೆ. ಅದೇ ರೀತಿ ನಮ್ಮ MLC ಅನಿಲ್ ಅನ್ನೋರ್ದು ಕೂಡ ಅಷ್ಟೇ ಎಲ್ಲ ರೀತಿಯ ಸಹಕಾರ ಇದೆ. ಈ ಕಾರ್ಯಕ್ರಮ ನಮ್ಮ ನೀಲಕಂಠನವರು ಕೂಡ ಇರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ಅವರ ನಿಮ್ಗೆಲ್ಲ ಗೊತ್ತು, ಅಕಾಲಿಕ ಮರಣದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ. ಅವರು ಪಕ್ಷದ ಸಂಘಟನೆಗೋಸ್ಕರ ತುಂಬಾ ಆಸೆಗಳನ್ನು ಇಟ್ಕೊಂಡಿದ್ರು. ಆದ್ರೆ ದೇವರವ್ರಿಗೆ ಕೈ ಕೊಡ್ತು. ನಾವು ಈ ಹೆಲ್ಮೆಟ್ ಕಾರ್ಯಕ್ರಮವನ್ನು ಯಾಕೆ ಮಾಡೋದಂದ್ರೆ, ನೋಡಿ, ಪ್ರತಿದಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒತ್ತಡಗಳಿರುತ್ತೆ. ಈ ಒತ್ತಡಗಳಿಂದ ಏನೋ ಆಲೋಚನೆ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಆವಾಗ ಏನೋ ಗೊತ್ತಿಲ್ಲದೆ ಅಪಘಾತಗಳಾಗ್ತವೆ. ಆಗ ಅಪಘಾತಗಳಾದಾಗ ಮೊದಲು ಪೆಟ್ಟು ಬೀಳೋದೆ ತಲೆಗೆ. ಈ ತಲೆಗೆ ಪೆಟ್ಟು ಬೀಳ್ತಾಗ ನಿಮ್ಗೆ ಗೊತ್ತಿದೆ, ಸ್ವಲ್ಪ ಚಿಕ್ಕ ಗಾಯ ಆದ್ರೂ ಮನುಷ್ಯ ಸತ್ತೋಲ್ ಬಿಡ್ತಾರೆ. ಅದರಿಂದ ಈ ತಲೆಗೆ ಪೆಟ್ಟಾಗಬಾರದು ಅನ್ನೋ ಉದ್ದೇಶದಿಂದ ನಾವು ಈ ಹೆಲ್ಮೆಟ್ ಅನ್ನ ಕೊಡ್ತಾ ಇದ್ದೀವಿ. ಒಂದು ಜೀವ ಹೋದ್ರೆ ಆ ಕುಟುಂಬ ಅನಾಥವಾಗುತ್ತೆ. ಉದಾಹರಣೆಗೆ ನಾನು ಹೇಳ್ತೀನಿ, 2 ವರ್ಷದಿಂದ ಈ ಹೈವೇದಲ್ಲಿ ನೂರಾರು ಅಪಘಾತಗಳಾಗಿದೆ. ನೂರಾರು ಜನ ಕೈಕಾಲು ಮುಟ್ಕೊಂಡಿದ್ದಾರೆ, ಎಲ್ಲ ಮುಟ್ಕೊಂಡಿದ್ದಾರೆ. ಸುಮಾರು 30ಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ. ಈ 2 ವರ್ಷದಲ್ಲಿ ನಮ್ಮ ಗ್ರಾಮಾಂತರ ಸ್ಟೇಷನ್ ಮಾತ್ರ ನಾನು ರಿಪೋರ್ಟ್ ತಗೊಂಡಿದ್ದೀನಿ, ನಿನ್ನೆ ಕಳಿಸಿದ್ದಾರೆ. 30ಕ್ಕಿಂತ ಹೆಚ್ಚಿಗೆ ಜನ ಸತ್ತಿದ್ದಾರೆ. 30ಕ್ಕಿಂತ ಹೆಚ್ಚಿಗೆ ಅಂದ್ರೆ ಎಷ್ಟು ಜನ ಅನಾಥರಾಗಿರ್ತಾರೆ, ಆ ಕುಟುಂಬ ನಂಬಿಕೊಂಡಿರೋರು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದರಿಂದ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ನಮ್ಮ ಕೊತ್ತೂರು ಮಂಜಣ್ಣವರ ಸಲಹೆ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಆಗಲ್ಲ, ಟೈಮ್ ಅಭಾವ ಇದೆ. ಅದರಿಂದ ದಯವಿಟ್ಟು 10 ನಿಮಿಷ ನೀವು ಲೈನ್ ಅಲ್ಲಿ ನಿಂತುಕೊಂಡು ಯಾವುದೋ ತೊಂದರೆ ಇಲ್ಲದೆ ನೀವು ಹೆಲ್ಮೆಟ್ ಅನ್ನು ಪಡಿಬೇಕು. ಒಂದು 10 ನಿಮಿಷ ವೇಟ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಸಹಕಾರ ಕೊಟ್ಟ ಎಲ್ಲರಿಗೂ, ಅಂದ್ರೆ ಈ ಫೀಲ್ಡ್ ನಾನು ಕೇಳಿದೆ, ಕಲ್ಪಲ್ ಪ್ರಕಾಶ್ ಅನ್ನ ಈ ಫೀಲ್ಡ್ ಅಲ್ಲಿ ನಾನು ಇದು ಫಂಕ್ಷನ್ ಕಾರ್ಯಕ್ರಮ ಮಾಡ್ತೀನಿ ಅಂತ ಕೇಳಿದೆ. ಅವ್ರು ಅವಕಾಶ ಮಾಡಿಕೊಟ್ರು, ದೇವರಾಜನ ಅವಕಾಶ ಮಾಡಿಕೊಟ್ರು, ವಿಜಯಲಕ್ಷ್ಮಿ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪೊಲೀಸ್ ಸಿಬ್ಬಂದಿ, ಎಲ್ಲ ಇಲಾಖೆಯವರು ನಮಗೆ ಅವಕಾಶ ಮಾಡಿಕೊಟ್ಟು ಸಪೋರ್ಟ್ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಮಾಧ್ಯಮದವ್ರಿಗೂ ಅಷ್ಟೇ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.